ನಮ್ಮ ಸಂಸ್ಕೃತಿ ಮತ್ತು ಪುರಾಣಗಳಲ್ಲಿ ಕೆಲವು ಹಬ್ಬಗಳು ಕೇವಲ ಆಚರಣೆಗೆ ಸೀಮಿತವಾಗಿರುವುದಿಲ್ಲ. ಅವುಗಳ ಹಿಂದೆ ಒಂದು ಸುಂದರವಾದ ಕತೆ, ಜೀವನದ ಮಹತ್ವದ ಸಂದೇಶ ಮತ್ತು ನಮ್ಮ ಸಂಸ್ಕೃತಿಯ ವಿಶೇಷತೆ ಅಡಗಿರುತ್ತದೆ. ಅಂತಹ ವಿಶೇಷ ಹಬ್ಬಗಳಲ್ಲಿ ಓಣಂ ಹಬ್ಬವು ಒಂದು. ಓಣಂ ಎಂದಾಕ್ಷಣ ಕೇರಳದ ಸುಂದರವಾದ ಹೂವಿನ ಪೂಕಳಂ, ಬಾಳೆ ಎಲೆಯಲ್ಲಿ ಬಡಿಸುವ ಒಣಸದ್ಯ, ಸಾಂಪ್ರದಾಯಿಕ ಉಡುಪು, ದೋಣಿ ಸ್ಪರ್ಧೆ ಮತ್ತು ಸಂಭ್ರಮ ನೆನಪಾಗುತ್ತದೆ. ಆದರೆ ಓಣಂ ಹಬ್ಬವನ್ನು ಮಹಾಬಲಿ ರಾಜನೊಂದಿಗೆ ಯಾಕೆ ಸಂಬಂಧಿಸಲಾಗಿದೆ? ಮಹಾಬಲಿ ಯಾರು? ಅವರ ರಾಜ್ಯ ಹೇಗಿತ್ತು? ಭಗವಾನ್ ವಿಷ್ಣುವಿನ ವಾಮನ ಅವತಾರಕ್ಕೂ ಓಣಂಗೂ ಏನು ಸಂಬಂಧ? ಎಂಬ ಪ್ರಶ್ನೆಗಳಿಗೆ ಉತ್ತರ ತಿಳಿದುಕೊಳ್ಳುವುದು ಬಹಳ ಆಸಕ್ತಿದಾಯಕ. ಕೇರಳ ಪ್ರವಾಸೋದ್ಯಮದ ಮಾಹಿತಿಯ ಪ್ರಕಾರ ಓಣಂ ಕೇರಳದ ಪ್ರಮುಖ ಹಬ್ಬವಾಗಿದ್ದು, ಇದು ಮಹಾಬಲಿ ರಾಜನ ವಾರ್ಷಿಕ ಆಗಮನದ ಪೌರಾಣಿಕ ನಂಬಿಕೆಯ ಜೊತೆಗೆ ಕೃಷಿ ಮತ್ತು ಸುಗ್ಗಿಯ ಹಬ್ಬವಾಗಿಯೂ ಆಚರಿಸಲಾಗುತ್ತದೆ. ಮಹಾಬಲಿ ರಾಜ ಯಾರು? ಪುರಾಣದ ಕಥೆಯ ಪ್ರಕಾರ ಮಹಾಬಲಿ ಅಥವಾ ಮಾವೇಲಿ ಒಬ್ಬ ಶಕ್ತಿಶಾಲಿ ಅಸುರ ರಾಜ. ಆದರೆ ಅಸುರ ವಂಶಕ್ಕೆ ಸೇರಿದವರಾಗಿದ್ದರೂ ಅವರು ನ್ಯಾಯ, ದಾನ, ಪ್ರೀತಿ ಮತ್ತು ಸಮಾನತೆಗೆ ಹೆಸರುವಾಸಿಯಾಗಿದ್ದರು ಎಂದು ಕಥೆಗಳು ಹೇಳುತ್ತವೆ. ಮಹಾಬಲಿ ರಾಜನ ರಾಜ್ಯದಲ್ಲಿ ಜನರು ಸಂತೋಷದಿಂದ ಮತ್ತು ನೆಮ್ಮದಿಯಿಂದ ಬದುಕುತ್ತಿದ್ದರು ಎಂಬ ನಂಬಿಕೆ ಇದೆ. ಯಾರಿಗೂ ಅನ್ಯಾಯವಾಗಬಾರದು, ಯಾರೂ ಹಸಿವಿನಿಂದ ಇರಬಾರದು ಎಂಬ ರೀತಿಯಲ್ಲಿ ಅವರು ಆಡಳಿತ ನಡೆಸುತ್ತಿದ್ದರು ಎಂದು ಓಣಂನ ಪ್ರಸಿದ್ಧ ದಂತಕಥೆ ವಿವರಿಸುತ್ತದೆ. ಅವರ ರಾಜ್ಯದಲ್ಲಿ ಬಡತನ, ಹಸಿವು, ಮೋಸ ಮತ್ತು ಅನ್ಯಾಯ ಇರಲಿಲ್ಲ ಎಂದು ಹೇಳಲಾಗುತ್ತದೆ. ಎಲ್ಲರನ್ನೂ ಸಮಾನವಾಗಿ ಕಾಣುತ್ತಿದ್ದ ಮಹಾಬಲಿ ತನ್ನ ಪ್ರಜೆಗಳ ಪ್ರೀತಿಯನ್ನು ಗಳಿಸಿದ್ದರೂ ಅವರ ದಾನಶೀಲತೆ ಮತ್ತು ಕೀರ್ತಿ ದಿನದಿಂದ ದಿನಕ್ಕೆ ಹೆಚ್ಚುತ್ತಾ ಹೋಯಿತು. ಮಹಾಬಲಿಯ ಕೀರ್ತಿ ಹೆಚ್ಚಾದಾಗ ಏನಾಯಿತು? ಮಹಾಬಲಿ ರಾಜನ ಶಕ್ತಿ ಮತ್ತು ಕೀರ್ತಿ ಹೆಚ್ಚಾಗುತ್ತಾ ಹೋದಂತೆ ದೇವತೆಗಳಲ್ಲಿ ಆತಂಕ ಉಂಟಾಯಿತು ಎಂಬುದು ಪೌರಾಣಿಕ ಕಥೆಯ ಪ್ರಮುಖ ಭಾಗ. ಅವರು ಮಹಾಬಲಿಯ ಪ್ರಭಾವವನ್ನು ಕಡಿಮೆ ಮಾಡಲು ಭಗವಾನ್ ವಿಷ್ಣುವಿನ ಸಹಾಯವನ್ನು ಕೋರಿದರು. ಆಗ ಭಗವಾನ್ ವಿಷ್ಣು ವಾಮನ ಅವತಾರವನ್ನು ತಾಳಿ ಮಹಾಬಲಿಯ ಬಳಿಗೆ ಹೋದರು. ವಾಮನು ಚಿಕ್ಕ ಬಾಲಕನ ರೂಪದಲ್ಲಿದ್ದ ಬ್ರಾಹ್ಮಣನಂತೆ ಮಹಾಬಲಿಯ ಯಜ್ಞ ನಡೆಯುತ್ತಿದ್ದ ಸ್ಥಳಕ್ಕೆ ಬಂದನು. ಮಹಾಬಲಿ ರಾಜನು ದಾನಶೀಲನಾಗಿದ್ದರಿಂದ ವಾಮನನನ್ನು ಗೌರವದಿಂದ ಸ್ವಾಗತಿಸಿ ನಿಮಗೆ ಏನು ಬೇಕು ಎಂದು ಕೇಳಿದನು ಎಂದು ಕಥೆ ಹೇಳುತ್ತದೆ. ವಾಮನನು ಕೇಳಿದ 3 ಹೆಜ್ಜೆ ಜಾಗ. ವಾಮನನು ಬಹಳ ದೊಡ್ಡ ಬೇಡಿಕೆಯನ್ನು ಕೇಳಲಿಲ್ಲ. ತಾನು 3 ಹೆಜ್ಜೆಗಳಲ್ಲಿ ಅಳೆಯಬಹುದಾದಷ್ಟು ಭೂಮಿ ಬೇಕೆಂದು ಹೇಳಿದನು. ಮಹಾಬಲಿ ರಾಜನಿಗೆ ಇದು ತುಂಬಾ ಚಿಕ್ಕ ಬೇಡಿಕೆಯಂತೆ ಕಂಡಿತು. ಆದ್ದರಿಂದ ಅವರು ವಾಮನನ ಬೇಡಿಕೆಯನ್ನು ಒಪ್ಪಿಕೊಂಡರು. ಆದರೆ ವಾಮನನು ತನ್ನ ನಿಜವಾದ ದೈವಿಕ ರೂಪವನ್ನು ತೋರಿಸಿದಾಗ ಪರಿಸ್ಥಿತಿ ಸಂಪೂರ್ಣವಾಗಿ ಬದಲಾಯಿತು. ವಾಮನನು ಅತಿದೊಡ್ಡ ರೂಪವನ್ನು ಪಡೆದುಕೊಂಡನು. ಮೊದಲ ಹೆಜ್ಜೆಯಲ್ಲಿ ಭೂಮಿಯನ್ನು, 2ನೇ ಹೆಜ್ಜೆಯಲ್ಲಿ ಆಕಾಶ ಮತ್ತು ಲೋಕಗಳನ್ನು ಅಳೆದನು ಎಂದು ಪೌರಾಣಿಕ ಕಥೆ ವಿವರಿಸುತ್ತದೆ. ಈಗ 3ನೇ ಹೆಜ್ಜೆ ಇಡಲು ಸ್ಥಳವೇ ಉಳಿದಿರಲಿಲ್ಲ. ಮಹಾಬಲಿ ತನ್ನ ತಲೆಯನ್ನೇ ಅರ್ಪಿಸಿದನು. 3ನೇ ಹೆಜ್ಜೆ ಎಲ್ಲಿ ಇಡಬೇಕು ಎಂಬ ಪ್ರಶ್ನೆ ಬಂದಾಗ ಮಹಾಬಲಿ ರಾಜನು ತನ್ನ ಮಾತನ್ನು ಉಳಿಸಿಕೊಳ್ಳಲು ಮುಂದಾದನು. ತನ್ನ ಬಳಿ ಇನ್ನೇನೂ ಉಳಿದಿಲ್ಲ, ನನ್ನ ತಲೆಯ ಮೇಲೆ 3ನೇ ಹೆಜ್ಜೆ ಇಡಿ ಎಂದು ತನ್ನನ್ನೇ ಅರ್ಪಿಸಿಕೊಂಡನು ಎಂಬುದು ಕಥೆ. ಮಹಾಬಲಿಯ ಈ ತ್ಯಾಗ ಮತ್ತು ಭಕ್ತಿಯಿಂದ ಭಗವಾನ್ ವಿಷ್ಣು ಸಂತುಷ್ಟರಾದರು ಎಂದು ನಂಬಿಕೆ. ನಂತರ ಮಹಾಬಲಿ ಪಾತಾಳ ಲೋಕಕ್ಕೆ ತೆರಳಿದರು. ತನ್ನ ಪ್ರಜೆಗಳನ್ನು ತುಂಬಾ ಪ್ರೀತಿಸುತ್ತಿದ್ದ ಕಾರಣ ವರ್ಷಕ್ಕೆ ಒಮ್ಮೆ ಅವರನ್ನು ಭೇಟಿ ಮಾಡಲು ಅವಕಾಶ ನೀಡಬೇಕೆಂದು ಭಗವಾನ್ ವಿಷ್ಣುವಿನಲ್ಲಿ ಬೇಡಿಕೊಂಡನು. ಅವನ ಮನವಿಯನ್ನು ವಿಷ್ಣು ಅನುಗ್ರಹಿಸಿದನು ಎಂಬುದು ಓಣಂ ಕಥೆಯ ಪ್ರಮುಖ ಭಾಗ. ಹಾಗಾದರೆ ಓಣಂ ಹಬ್ಬ ಯಾಕೆ ಆಚರಿಸುತ್ತಾರೆ? ಮಹಾಬಲಿ ರಾಜನು ಪ್ರತಿ ವರ್ಷ ತನ್ನ ಪ್ರಜೆಗಳನ್ನು ಭೇಟಿ ಮಾಡಲು ಕೇರಳಕ್ಕೆ ಬರುತ್ತಾನೆ ಎಂಬ ನಂಬಿಕೆಯೇ ಓಣಂ ಆಚರಣೆಯ ಪ್ರಮುಖ ಪೌರಾಣಿಕ ಕಾರಣವಾಗಿದೆ.
ಅದರಲ್ಲಿಯೇ ಓಣಂ ಸಂದರ್ಭದಲ್ಲಿ ಜನರು ತಮ್ಮ ಮನೆಗಳನ್ನು ಸ್ವಚ್ಛಗೊಳಿಸಿ ಹೂವಿನಿಂದ ಪೂಕಳಂ ಅಲಂಕರಿಸಿ ಹೊಸ ಬಟ್ಟೆ ಧರಿಸಿ ಕುಟುಂಬದವರೊಂದಿಗೆ ವಿಶೇಷ ಊಟವನ್ನು ಸಿದ್ಧಪಡಿಸುತ್ತಾರೆ. ಮಹಾಬಲಿ ತನ್ನ ಪ್ರಜೆಗಳು ಸಂತೋಷವಾಗಿದ್ದಾರೆಯೇ, ಎಲ್ಲರೂ ನೆಮ್ಮದಿಯಿಂದ ಬದುಕುತ್ತಿದ್ದಾರೆಯೇ ಎಂದು ನೋಡಲು ಬರುತ್ತಾನೆ ಎಂಬ ಭಾವನೆಯೊಂದಿಗೆ ಜನರು ಅವರನ್ನು ಸ್ವಾಗತಿಸುತ್ತಾರೆ. ಕೇರಳ ಪ್ರವಾಸೋದ್ಯಮದ ಪ್ರಕಾರ ಓಣಂ 10 ದಿನಗಳ ಸಂಭ್ರಮವಾಗಿದ್ದು, ಅತ್ತಂನಿಂದ ಆರಂಭವಾಗಿ ತಿರುವೋಣಂ ದಿನದಂದು ಪ್ರಮುಖ ಹಂತ ತಲುಪುತ್ತದೆ. ಓಣಂ ಕೇವಲ ಮಹಾಬಲಿಯ ಹಬ್ಬವಲ್ಲ. ಓಣಂಗೆ ಮತ್ತೊಂದು ಪ್ರಮುಖ ಅರ್ಥವೂ ಇದೆ. ಇದು ಸುಗ್ಗಿ ಮತ್ತು ಕೃಷಿಗೆ ಸಂಬಂಧಿಸಿದ ಹಬ್ಬ. ಕೃಷಿ ಪ್ರಧಾನ ಸಮಾಜದಲ್ಲಿ ಉತ್ತಮ ಬೆಳೆ, ಸಮೃದ್ಧಿ ಮತ್ತು ಸಂತೋಷಕ್ಕೆ ವಿಶೇಷ ಮಹತ್ವವಿದೆ. ಆದ್ದರಿಂದ ಉತ್ತಮ ಫಸಲು ದೊರೆತ ನಂತರ ಜನರು ಸಂತೋಷದಿಂದ ಹಬ್ಬ ಆಚರಿಸುವ ಪರಂಪರೆಯು ಓಣಂನೊಂದಿಗೆ ಬೆಸೆದುಕೊಂಡಿದೆ. ಹೀಗಾಗಿ ಓಣಂನಲ್ಲಿ 2 ಪ್ರಮುಖ ಅಂಶಗಳನ್ನು ನೋಡಬಹುದು. ಒಂದೆಡೆ ಮಹಾಬಲಿ ರಾಜನ ಆಗಮನದ ಪೌರಾಣಿಕ ನಂಬಿಕೆ, ಮತ್ತೊಂದೆಡೆ ಸುಗ್ಗಿ ಮತ್ತು ಸಮೃದ್ಧಿಯ ಸಂಭ್ರಮ. ಪೂಕಳಂನ ವಿಶೇಷತೆ. ಓಣಂ ಎಂದರೆ ಪೂಕಳಂ ಕೂಡ ನೆನಪಾಗುತ್ತದೆ. ಮನೆಯ ಮುಂದೆ ವಿವಿಧ ಬಣ್ಣದ ಹೂವುಗಳನ್ನು ಬಳಸಿ ಸುಂದರವಾದ ಹೂವಿನ ವಿನ್ಯಾಸವನ್ನು ಮಾಡಲಾಗುತ್ತದೆ. ಓಣಂನ 10 ದಿನಗಳ ಅವಧಿಯಲ್ಲಿ ಪೂಕಳಂನ ವಿನ್ಯಾಸ ಮತ್ತಷ್ಟು ವಿಸ್ತಾರವಾಗುತ್ತದೆ. ಇದು ಕೇವಲ ಅಲಂಕಾರವಲ್ಲ, ಮನೆಗೆ ಬರುವ ಅತಿಥಿಯನ್ನು ಗೌರವದಿಂದ ಸ್ವಾಗತಿಸುವ ಮನೋಭಾವ ಮತ್ತು ಹಬ್ಬದ ಸಂತೋಷವನ್ನು ವ್ಯಕ್ತಪಡಿಸುವ ಒಂದು ಸುಂದರ ಪರಂಪರೆಯಾಗಿದೆ. ಒಣಸದ್ಯದ ಮಹತ್ವ. ಓಣಂ ಹಬ್ಬದ ಮತ್ತೊಂದು ಪ್ರಮುಖ ಆಕರ್ಷಣೆ ಒಣಸದ್ಯ. ಬಾಳೆ ಎಲೆಯಲ್ಲಿ ವಿವಿಧ ಸಸ್ಯಾಹಾರಿ ಭಕ್ಷ್ಯಗಳನ್ನು ಬಡಿಸಿ ಕುಟುಂಬದವರು ಮತ್ತು ಬಂಧುಗಳು ಒಟ್ಟಾಗಿ ಊಟ ಮಾಡುವ ಪರಂಪರೆ ಇದೆ. ಇದು ಕೇವಲ ಊಟವಲ್ಲ, ಒಟ್ಟಾಗಿ ಕುಳಿತು ಊಟ ಮಾಡುವುದು, ಸಂತೋಷ ಹಂಚಿಕೊಳ್ಳುವುದು ಮತ್ತು ಕುಟುಂಬ ಹಾಗೂ ಸಮಾಜದ ಬಾಂಧವ್ಯವನ್ನು ಬಲಪಡಿಸುವ ಸಂದೇಶವನ್ನು ನೀಡುತ್ತದೆ. ಓಣಂನ ಸಾಂಸ್ಕೃತಿಕ ವೈಭವ. ಓಣಂ ಸಂದರ್ಭದಲ್ಲಿ ಕೇರಳದಲ್ಲಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತವೆ. ವಳ್ಳಂಕಳಿ ಅಥವಾ ದೋಣಿ ಸ್ಪರ್ಧೆ, ಪುಲಿಕಳಿ, ಸಾಂಪ್ರದಾಯಿಕ ನೃತ್ಯಗಳು, ಸಂಗೀತ, ಆಟಗಳು ಮತ್ತು ವಿವಿಧ ಆಚರಣೆಗಳು ಓಣಂ ಸಾಂಸ್ಕೃತಿಕ ವೈಭವವನ್ನು ಹೆಚ್ಚಿಸುತ್ತವೆ. ಹೀಗಾಗಿ ಓಣಂ ಒಂದು ಧಾರ್ಮಿಕ ಅಥವಾ ಪೌರಾಣಿಕ ಕಥೆಯ ಹಬ್ಬ ಮಾತ್ರವಲ್ಲ, ಇದು ಕೇರಳದ ಸಂಸ್ಕೃತಿ, ಕೃಷಿ, ಕುಟುಂಬ, ಸ್ನೇಹ ಮತ್ತು ಒಗ್ಗಟ್ಟನ್ನು ಪ್ರತಿಬಿಂಬಿಸುವ ದೊಡ್ಡ ಆಚರಣೆಯಾಗಿದೆ. ಮಹಾಬಲಿ ಕಥೆ ನಿಮಗೆ ನೀಡುವ ಸಂದೇಶ. ಮಹಾಬಲಿ ರಾಜನ ಕಥೆಯಲ್ಲಿ ಹಲವು ಜೀವನ ಪಾಠಗಳಿವೆ. ಮೊದಲನೆಯದು ದಾನಶೀಲತೆ. ನಮ್ಮ ಬಳಿ ಇರುವುದನ್ನು ಅಗತ್ಯವಿರುವವರಿಗೆ ನೀಡುವ ಗುಣ ಬಹಳ ದೊಡ್ಡದು ಎಂಬ ಸಂದೇಶ ಇಲ್ಲಿ ಕಾಣುತ್ತದೆ. ಎರಡನೆಯದು ಮಾತು ಉಳಿಸಿಕೊಳ್ಳುವುದು. ಕೊಟ್ಟ ಮಾತನ್ನು ಕಷ್ಟ ಬಂದರೂ ಉಳಿಸಿಕೊಳ್ಳುವ ಮಹಾಬಲಿಯ ಗುಣವನ್ನು ಕತೆ ನೆನಪಿಸುತ್ತದೆ. ಮೂರನೆಯದು ಸಮಾನತೆ. ತನ್ನ ಪ್ರಜೆಗಳನ್ನು ಸಮಾನವಾಗಿ ಕಾಣುತ್ತಿದ್ದ ರಾಜನಾಗಿ ಮಹಾಬಲಿಯನ್ನು ಓಣಂ ಪರಂಪರೆಯಲ್ಲಿ ನೆನಪಿಸಿಕೊಳ್ಳಲಾಗುತ್ತದೆ. ನಾಲ್ಕನೆಯದು ತ್ಯಾಗ ಮತ್ತು ವಿನಯ. ತನ್ನ ತಲೆಯನ್ನೇ 3ನೇ ಹೆಜ್ಜೆಗೆ ಅರ್ಪಿಸಿದ ಮಹಾಬಲಿಯ ಕತೆ ವಿನಯ ಮತ್ತು ತ್ಯಾಗದ ಮಹತ್ವವನ್ನು ಸಾರುತ್ತದೆ. ಓಣಂನ ನಿಜವಾದ ಅರ್ಥ. ಇಂದು ಓಣಂ ಆಚರಿಸುವಾಗ ನಾವು ಕೇವಲ ಹಬ್ಬವನ್ನು ಆಚರಿಸುವುದಲ್ಲ, ಎಲ್ಲರೂ ಸಂತೋಷವಾಗಿರಿ, ಎಲ್ಲರಿಗೂ ಸಮಾನ ಅವಕಾಶ ಸಿಗಲಿ, ಮನೆಯಲ್ಲಿ ನೆಮ್ಮದಿ ಮತ್ತು ಸಮೃದ್ಧಿ ಇರಲಿ, ಕುಟುಂಬದವರು ಒಂದಾಗಿ ಬದುಕಲಿ ಎಂಬ ಉತ್ತಮ ಸಂದೇಶವನ್ನು ನೆನಪಿಸಿಕೊಳ್ಳಬಹುದು. ಮಹಾಬಲಿ ರಾಜನ ಕಥೆಯ ಮೂಲಕ ಜನರು ಒಳ್ಳೆಯ ಆಡಳಿತ, ದಾನಶೀಲತೆ, ಸಮಾನತೆ ಮತ್ತು ಪ್ರೀತಿಯ ಮೌಲ್ಯಗಳನ್ನು ನೆನಪಿಸಿಕೊಳ್ಳುತ್ತಾರೆ. ಕೇರಳದಲ್ಲಿ 2026ರ ತಿರುಓಣಂ ಆಗಸ್ಟ್ 26ರಂದು ನಡೆಯಲಿದೆ ಎಂದು ಕೇರಳ ಪ್ರವಾಸೋದ್ಯಮ 2026-27 ಕಾರ್ಯಕ್ರಮ ಕ್ಯಾಲೆಂಡರ್ ತಿಳಿಸುತ್ತದೆ. ಕೊನೆಯದಾಗಿ ಹೇಳುವುದಾದರೆ, ಹಾಗಾದರೆ ಸ್ನೇಹಿತರೆ, ಮಹಾಬಲಿ ರಾಜನಿಗೆ ಓಣಂ ಹಬ್ಬ ಯಾಕೆ ಅರ್ಪಿಸಲಾಗಿದೆ ಎಂಬ ಪ್ರಶ್ನೆಗೆ ಉತ್ತರ ಈಗ ನಿಮಗೆ ತಿಳಿದಿದೆ. ಮಹಾಬಲಿ ತನ್ನ ಪ್ರಜೆಯನ್ನು ಅಪಾರವಾಗಿ ಪ್ರೀತಿಸುತ್ತಿದ್ದ ರಾಜನೆಂಬ ಪೌರಾಣಿಕ ನಂಬಿಕೆ ಇದೆ. ಭಗವಾನ್ ವಿಷ್ಣುವಿನ ವಾಮನ ಅವತಾರದಿಂದ ಪಾತಾಳ ಲೋಕಕ್ಕೆ ತೆರಳಿದ ನಂತರವೂ ವರ್ಷಕ್ಕೊಮ್ಮೆ ತನ್ನ ಪ್ರಜೆಗಳನ್ನು ಭೇಟಿ ಮಾಡಲು ಮಹಾಬಲಿಗೆ ಅವಕಾಶ ದೊರೆಯಿತು ಎಂದು ಕತೆ ಹೇಳುತ್ತದೆ.
ಆ ಮಹಾಬಲಿಯ ಆಗಮನವನ್ನು ಸ್ವಾಗತಿಸುವ ಸಂಭ್ರಮವೇ ಓಣಂ ಎಂಬ ನಂಬಿಕೆ ಇದೆ. ಆದ್ದರಿಂದ ಓಣಂ ನಮಗೆ ಕೇವಲ ಒಂದು ಹಬ್ಬವಲ್ಲ, ಇದು ಸಮಾನತೆ, ಪ್ರೀತಿ, ದಾನ, ಒಗ್ಗಟ್ಟು, ಸಮೃದ್ಧಿ ಮತ್ತು ಸಂತೋಷದ ಸಂದೇಶವನ್ನು ನೀಡುವ ಒಂದು ಸುಂದರ ಸಂಸ್ಕೃತಿಯ ಆಚರಣೆ. ಈ ಓಣಂ ನಿಮ್ಮ ಮನೆಗೂ ಸಂತೋಷ, ಆರೋಗ್ಯ, ನೆಮ್ಮದಿ ಮತ್ತು ಸಮೃದ್ಧಿಯನ್ನು ತರಲಿ ಎಂದು ಹಾರೈಸುತ್ತೇನೆ. ಜೈ ಶ್ರೀ ಮಹಾವಿಷ್ಣು. ಶುಭ ಓಣಂ. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರಿಗೂ ಶೇರ್ ಮಾಡಿ. ಇಂತಹ ಉಪಯುಕ್ತ ಕನ್ನಡ ಇನ್ಫಾರ್ಮೇಷನ್ಗಾಗಿ ಕನ್ನಡ ಇನ್ಫಾರ್ಮೇಷನ್ 111 ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತುವುದನ್ನು ಮರೆಯಬೇಡಿ. ಧನ್ಯವಾದಗಳು.